ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ನನಗೆ ಗೊತ್ತಿತ್ತು ನೀವು ಸ್ಟಾರ್ಟಿಂಗ್ ಇಂದ ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ರಿ ಅಂತ. ಅಫ್ಕೋರ್ಸ್ ನಾನು ಕೂಡ ವೇಟ್ ಮಾಡ್ತಿದ್ದೆ ಅಫಿಷಿಯಲ್ ಆಗಿ ರಿಲೀಸ್ ಆಗಲಿ ಅಂತ. ಫೈನಲ್ ರಿಲೀಸ್ ಆಯ್ತು, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಸೊ ಬ್ರೇಕ್ ಡೌನ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಆನ್ 3, 2, 1 ಸ್ಟಾರ್ಟ್. ಸಾಹೇಬರು ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು. ಕನ್ಫರ್ಮಿಂಗ್ ದಟ್ ಇದು ಪೂರ್ತಿ ಒಂದೇ ದಿವಸದಲ್ಲಿ ನಡೆಯೋ ಸ್ಟೋರಿ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದಾನೆ ನಮ್ಗೆ ಕತ್ಲೆ ತೋರಿಸ್ತಾರೆ. ಸೊ ಒಂದ್ ರಾತ್ರಿಲೇ ನಡೆಯೋ ಕತೆ ಅನ್ಸುತ್ತೆ. ರಾತ್ರಿಯಿಂದ ಬೆಳಗ್ಗೆ ಒಳಗಡೆ ನಡೆಯೋ ಪೂರ್ತಿ ಸ್ಟೋರಿನೇ ಈ ಪಿಕ್ಚರು ಅಂತ ಎಲ್ಲ ಪ್ರಿಡಿಕ್ಷನ್ ಮಾಡ್ತಿದ್ರು. ನೋಡ್ತಾ ನೋಡ್ತಾ ನಮಗೂ ಅನಿಸ್ತಿದೆ ಇರ್ಬಹುದು ಅಂತ. ಬಿಕಾಸ್ ಆ ಪೊಲೀಸ್ ಸ್ಟೇಷನ್ ತೋರಿಸ್ಬೇಕಾದ್ರೂ ಕತ್ಲೆ ಇರತಾನೆ ತೋರಿಸ್ತಾರೆ. ಅಂಡ್ ಅಫ್ಕೋರ್ಸ್ ಅದನ್ನೇ ಪೊಲೀಸ್ ಸ್ಟೇಷನ್ ಅಂತ ತೋರಿಸೋದಕ್ಕೋಸ್ಕರ ಆ ದೊಡ್ಡ ಬಿಲ್ಡಿಂಗ್ ತೋರಿಸಿ 4-5 ಪೊಲೀಸ್ ವ್ಯಾನ್ ನಿಂತಿರೋದನ್ನು ಕೂಡ ಚಿಕ್ಕದಾಗಿ ತೋರಿಸ್ತಾರೆ. ಝೂಮ್ ಇನ್ ಮಾಡಿದ್ರೆ ಕಾಣಿಸುತ್ತೆ. ನಿಮ್ಮ ಸಾಹೇಬರು ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು, ಇವತ್ತ್ಯಾಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ? ಏನು ಒಬ್ಬ ಸೀನಿಯರ್ ಆಫೀಸರ್ ಒಬ್ಬ ಜೂನಿಯರ್ ಆಫೀಸರ್ಗೆ ಕ್ವಶನ್ ಕೇಳಿದಾಗ ಜೂನಿಯರ್ ಆಫೀಸರ್ ಏನಪ್ಪಾ ಅದು ನಮ್ಮ ಸಾಹೇಬ್ರಿನು ನಾಳೆ ಅಲ್ವಾ ಜಾಯ್ನ್ ಆಗೋದು, ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ ಅಂತ ಹೇಳ್ತಾರೆ. ಮೇ ಬಿ ಇಟ್ಸ್ ಬಿಕಾಸ್ ಅವ್ರು ಆಡಿ ಆ ವ್ಯಕ್ತಿನ ಮೊದಲೇ ನೋಡಿರ್ಬೋದು ಅಥವಾ ಆ ವ್ಯಕ್ತಿ ಬಗ್ಗೆ ಗೊತ್ತಿರ್ಬೋದು. ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗ್ ಇಂದಾನೆ ಬಿಲ್ಡಪ್ ಕೊಡ್ತಾರೆ ಈ ತರ ಆ ತರ ಅಂತ. ಮೇ ಬಿ ಏನೋ ಒಂದು ಕೇಸ್ ಇರುತ್ತೆ, ಪೊಲೀಸ್ ಸ್ಟೇಷನ್ ಬಂದಿರುತ್ತೆ, ಅದು ಈ ಬೇರೆ ಪೊಲೀಸ್ ಆಫೀಸರ್ ಅದನ್ನ ಅಟೆಂಡ್ ಮಾಡಿರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಈ ಸಾಹೇಬ್ರು ಬಂದ್ಬಿಡ್ತಾರೆ ಇವತ್ತು, ಕೆಲಸ ಮಾಡ್ಬಿಡಿರ ಸರ್ ಅಂತ. ಅದಕ್ಕೆ ಅವ್ರು ನಾಳೆ ತನ ಜಾಯ್ನ್ ಆಗೋದು, ಇವತ್ತೇ ಏನಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ ನೀನು, ಏನು ಅಷ್ಟೊಂದು ದೊಡ್ಡ ಪಳಂಗನ ಹಂಗೆ ಹಂಗೆ ತರ ಅನ್ಬೋದೇನೋ ಡೈಲಾಗ್ಗಳು. ಅದನ್ನ ಅವ್ರು ಅದಕ್ಕೆ ನೆಕ್ಸ್ಟ್ ಡೈಲಾಗ್ ಥ್ರೂ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾ ಇರ್ಬೋದು. ಒಂದೊಂದು ಸಸ್ಪೆನ್ಷನ್ ನಲ್ಲೂ ಒಂದೊಂದು ಕಥೆ ಇದೆ, ಒಂದೊಂದು ಕಥೆನಲ್ಲೂ ಒಂದೊಂದು ಸಂಹಾರ ಇದೆ, ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎಗರೋಗವನೆ. ಅಗೇನು ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ದಟ್ ಸೀನಿಯರ್ ಆಫೀಸರ್ ಬರ್ತಾವ್ರಲ್ಲ ಅವ್ರ ಬಗ್ಗೆ ಬಿಲ್ಡಪ್ ಕೊಡ್ತಾ ಇರ್ಬೇಕಾದ್ರೆ ಇಲ್ಲಿ ಎಷ್ಟೊಂದು ಸೀನ್ಗಳು ಪ್ಲೇ ಆಗ್ತಾ ಇರುತ್ತೆ. ಇದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಅವತ್ತಿಂದೇ ಪೂರ್ತಿ ಸೀನ್ಗಳನ್ನ ಅವ್ರು ಕಟ್ ಮಾಡಿ ತೋರಿಸ್ತಾರೆ. ಆ ವ್ಯಕ್ತಿ ಹೇಳ್ಬೇಕಾದ್ರೆ ಸುಮ್ಮನೆ ಒಂದು ಫ್ಲೋ ಅಲ್ಲಿ ಹೇಳಿರ್ಬೋದು, ಬಟ್ ಅದೇ ಟೈಮ್ಗೆ ಬೇರೆ ಕಡೆ ಎಲ್ಲೋ ನಮ್ಮ ಹೀರೋ ಹೋಗ್ಬಿಟ್ಟು 4 ಜನ ತದುಕ್ತವ್ರೆ. ಅದು ನೀವು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ತದುಕ್ತವ್ರೆ ಅಂತ. ಅದು ಒಂದೇ ರಾತ್ರಿ ನಡೆದಿರೋದು. ನಾವು ಅನ್ಕೊಂಡಿರ್ಬೋದು ಇವ್ರು ಡೈಲಾಗ್ಗಳು ಹೇಳ್ತಾ ಇರ್ಬೇಕಾದ್ರೆ ಪಾಸ್ಟ್ ಸೀನ್ ಹೇಳ್ತವ್ರ ಅಂತ. ಇಲ್ಲ ಒಂದೇ ದಿನದಲ್ಲಿ ನಡೀತಾ ಇರೋದ್ರಿಂದ ಮೇ ಬಿ ಆ ಪರ್ಟಿಕ್ಯುಲರ್ ಸೀನ್ಗಳು ಫೈಟ್ಗಳು ಏನೇನೈತೆ ಅದು ಪರ್ಟಿಕ್ಯುಲರ್ ಆಗಿ ಇವ್ರು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೇನೋ ಅಥವಾ ಏನೋ ಬೇರೆ ರೀಸನ್ಗೆ ಅಲ್ಲಿ ಫೈಟ್ಗಳು ನಡೀತಾ ಇರ್ಬೋದು. ಅದನ್ನೇ ಇಲ್ಲಿ ಎಕ್ಸ್ಪ್ರೆಸ್ ಆಗಿ ತೋರಿಸಿರ್ಬೋದು. ಅಟ್ ದ ಸೇಮ್ ಟೈಮ್ ಡೈಲಾಗ್ ಜೊತೆ ಆ ಫೈಟ್ಸ್ಗಳ ಸೀನ್ ನ ಮ್ಯಾಶ್ ಮಾಡಿ ತೋರಿಸೋರೆ ಅಷ್ಟೇ. ನಾನು ಹೇಳಿದ್ ಕನ್ಫರ್ಮ್ ಆಗೋದಕ್ಕೆ ಸುದೀಪ್ ಅವರು ಒಂದು ಜಾತ್ರೆಯಲ್ಲಿ ಲಿಟ್ರಲಿ ಫೈಟ್ ಮಾಡೋದು ಸೀನ್ ಇದೆ. ಸೊ ಇನ್ನೂ ಅವರು ಡ್ಯೂಟಿ ಇವತ್ತು ಜಾಯ್ನ್ ಆಗಿಲ್ಲ. ಮೇ ಬಿ ಅದೇ ತಿರ್ಗಾಡ್ಕೊಂಬರೋದು. ಅಫ್ಕೋರ್ಸ್ ಇನ್ನು ನಾಳೆ ಜಾಯ್ನಿಂಗ್ ಇರೋದನ್ನ ನಾವು ಅಫ್ಕೋರ್ಸ್ ಒಂದಿನ ಮುಂಚೆನೆ ಬರ್ತಾರೆ ಯಾವುದೇ ಏರಿಯಾ ಆಗಲಿ ಅಥವಾ ಯಾವುದೇ ಊರಿಗಾಗ್ಲಿ ಪೊಲೀಸವರು. ಸೊ ಬಂದಾಗ ಸ್ವಲ್ಪ ಊರ್ನ ಜನನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅವಾಗ ಏನೋ ನಡೆದಿರುತ್ತೆ. ಅವಾಗ ಆ ಜಾತ್ರೆಯಲ್ಲಿ ಸುದೀಪ್ ಅವರು ಕೂಡ ಹೋಗಿರ್ತಾರೆ. ಅವ್ರ ಕ್ಯಾರೆಕ್ಟರ್ ಮ್ಯಾಕ್ಸ್ ಅನ್ನೋದು ಇರ್ಬೋದು, ಬೇರೆನೇ ಇರ್ಬೋದು. ಸೊ ಅವರಲ್ಲಿ ಇರ್ಬೇಕಾದ್ರೆ ಏನೋ ನಡೆಯುತ್ತೆ, ಅಲ್ಲಿ ಆ ಫೈಟ್ ಸೀನ್ ಬರೋದು ಲಿಟ್ರಲಿ ಅದನ್ನೇ ಅವ್ರು ಇಲ್ಲಿ ತೋರಿಸಿರೋದು. ಸೀನ್ ನ ಲಿಟ್ರಲಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಬೇಕು, ನಿಮ್ಗೆ ಅವಾಗಲೇ ಅರ್ಥ ಆಗೋದು. ಬಿಕಾಸ್ ಇಲ್ಲಿ ಪ್ರಮೋದ್ ಶೆಟ್ಟಿ ಅವರು ಒಂದು ಗ್ರೂಪ್ ನ ಹಾಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ನುಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಮೇ ಬಿ ಥಿಯರಿ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಏನಕ್ಕೆ ಅಂತಂದ್ರೆ ಆಮೇಲೆ ಅದೇ ಟೈಮಲ್ಲಿ ಸುದೀಪ್ ಅವರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ರು. ಸೊ ಅವ್ರನ್ನ ತಡೆಯೋಕ್ಕೋಸ್ಕರ ಬಂದು ಫೈಟ್ ಕೂಡ ಮಾಡ್ತಾರೆ. ಮೇಕ್ ಶೋರ್ ಇನ್ ದಟ್ ಪ್ರಮೋದ್ ಶೆಟ್ಟಿ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ದಂಗೆ ನೋಡ್ಕೊಳ್ಳೋದು. ಏನೋ ಪೊಲೀಸ್ ಸ್ಟೇಷನ್ ಅಲ್ಲಿ ಐತೆ, ಇದಂತೂ ಕನ್ಫರ್ಮ್. ಪೊಲೀಸ್ ಸ್ಟೇಷನ್ ಒಳಗಡೆ ಏನೋ ಐತೆ, ಬಟ್ ಅದೇನು ಅಂತ ನಮಗೆ ಗೊತ್ತಿಲ್ಲ. ಅದನ್ನ ನಾವು ತಿಳ್ಕೋಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಕೊಳ್ಸಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹುಡುಕಿ ಹೊಡಿತೀನಿ. ಇಲ್ಲಿ ಲಿಟ್ರಲಿ ಸುದೀಪ್ ಅವ್ರು ಏನಂತ ಹೇಳಕ್ ಟ್ರೈ ಮಾಡ್ತವ್ರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ವ್ಯಕ್ತಿ ಇದ್ರು ಅವ್ರನ್ನ ಬಿಟ್ ಕಳ್ಸ್ಬಿಟ್ಟವ್ರೆ ಸುದೀಪ್ ಅವರು. ಬಟ್ ಬಿಟ್ ಕಳ್ಸಿದ್ಮೇಲೆ ಗೊತ್ತಾಗುತ್ತೆ ದಟ್ ಆ ವ್ಯಕ್ತಿಯಿಂದಾನೇ ಈ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತೈತೆ ಅಂತ. ಅಕಸ್ಮಾತ್ ಆತರ ಆಗಿದ್ರೆ ಒಬ್ಬೊಬ್ಬನ ಹುಡುಕಿ ಹೊಡಿತೀನಿ ಅಂತ ಸುದೀಪ್ ಅವ್ರು ಹೇಳ್ತಾ ಇರೋದು ಅವ್ರ ಡೈಲಾಗ್ ಪ್ರಕಾರ. ಲಿಟ್ರಲಿ ಪೊಲೀಸ್ ಸ್ಟೇಷನ್ ಆಚ್ ಕಡೆ ಒಂದು ಪೊಲೀಸ್ ಕಾರ್ ಇದೆ, ಅದನ್ನ ಒಂದು 10-15 ಕಾರ್ಗಳು ರೌಂಡ್ ಅಪ್ ಮಾಡ್ಕೊಂಡೈತೆ. ಮೇ ಬಿ ಆ ಕಾರ್ ಒಳಗಡೆ ಯಾರೋ ಇದಾರೆ, ಯಾರು ಅಂತ ನಮಗೆ ಗೊತ್ತಿಲ್ಲ. ಮೇ ಬಿ ಅದು ಸುದೀಪ್ ಅವರು ಆಗಿರ್ಬೋದು ಅಥವಾ ಬೇರೆ ಯಾರು ಇರ್ಬೋದು. ಅದು ಮೇನ್ ಇಂಪಾರ್ಟೆಂಟ್ ಬಿಕಾಸ್ ಅಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಯಾರೋ ಕಾರಲ್ಲಿಂದ ಇಳಿದ್ಬಿಟ್ಟು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಒಳಗಡೆ ಓಡಾಕ್ತಾರೆ. ಅದರಿಂದನೇ ಈ ಪೂರ್ತಿ ದೊಡ್ಡ ರೌಡಿಗಳೆಲ್ಲ ಅವ್ರನ್ನ ಓಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಪಾಸಿಬಿಲಿಟೀಸ್ ಆರ್ ದೇರ್, ರೈಟ್? ಈ ಸೀನ್ ಅಲ್ಲಿ ಇಬ್ರು ಒಂದ್ ಹುಡುಗ ಒಂದ್ ಹುಡುಗಿ ನಿಂತಿದ್ದಾರೆ, ಬಿಕ್ಕಿದ ಕಾರ್ಗಳೆಲ್ಲ ಮೂವ್ ಆಗ್ತದೆ. ಸೊ ಇಫ್ ಐ ಆಮ್ ನಾಟ್ ರಾಂಗ್ ಅದು ಬಂದ್ಬಿಟ್ಟು ಸುನಿಲ್ ಅವ್ರು ಇರ್ಬೋದು, ಇನ್ನೊಂದು ಬಂದ್ಬಿಟ್ಟು ವರಲಕ್ಷ್ಮಿ. ಅವರಿಬ್ರು
ಏನೋ ಪ್ಲಾನಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಇಬ್ರು ಇನ್ವಾಲ್ವ್ಮೆಂಟ್ ಇದೆ 101%. ಅದನ್ನ ಇಲ್ಲಿ ತೋರಿಸ್ತಾರೆ. ಆ ಕಾರ್ಗಳನ್ನ ಮೂವ್ ಮಾಡೋದು ನೋಡಿದ್ರೆ ಅದೇ ಕಾರ್ಗಳು ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಆಚೆ ಕಡೆ ಕೂಡ ಕಾಣಿಸ್ಕೊಳ್ಳುತ್ತೆ. ಪೊಲೀಸ್ ಕಾರ್ನ ರೌಂಡ್ ಅಪ್ ಮಾಡಿದ್ರಲ್ಲ, ಮೇಕ್ ಸೆನ್ಸ್ ಆಗುತ್ತಾನೆ. ಈ ಸೀನ್ ಆ ಸೀನ್ ಜೊತೆ ಲಾಜಿಕ್ಲಿ ಕನೆಕ್ಷನ್ ಇದೆ. ಆಗ್ಲೇ ಹೇಳ್ದಂಗೆ ಇದು ಒಂದೇ ರಾತ್ರಿ ನಡೀತಾ ಇರೋದ್ರಿಂದ ಮೇ ಬಿ ಇದು ಸುದೀಪ್ ಅವರು ಬೆಳಗ್ಗೆ ಟೈಮ್ ಅಂದ್ರೆ ಆಲ್ಮೋಸ್ಟ್ ಸೂರ್ಯ ಏನೇನು ಹುಟ್ಟಬೇಕು ಆ ಟೈಮಲ್ಲಿ ಇವೆಲ್ಲ ಫೈಟ್ ನಡೀತೈತೆ. ಅದೇ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಆಗಿ ವರಲಕ್ಷ್ಮಿ ಅವರು ಕೂಡ ಸುದೀಪ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಫಾರ್ ಸಮ್ ರೀಸನ್. ಐ ಡೋಂಟ್ ಥಿಂಕ್ ಸೊ. ಏನಪ್ಪ ಅದು ವರಲಕ್ಷ್ಮಿ ಅವರು ಏನಪ್ಪ ಅದು ಸುದೀಪ್ ಅವ್ರ ಜೊತೆ ಫ್ರೆಂಡ್ಲಿ ಆಗಿರಕ್ ಟ್ರೈ ಮಾಡ್ತಾರೆ. ಮೇ ಬಿ ಅವ್ರ ಎನಿಮಿ ಆಗಿರ್ಬೋದು. ಅವರು ಕೂಡ ಒಬ್ಬ ಕಾಪ್ ಆಗಿ ಎನಿಮಿ ಜೊತೆ ಕೈ ಮಿಲಾಯಿಸಿರ್ಬಹುದು, ಹೇಳಕ್ಕಾಗಲ್ಲ. ಸದ್ಯಕ್ಕೆ ನನಗೆ ಸಿಕ್ಕಿದಿಷ್ಟು. ಇನ್ನ ನಾನು ಪೂರ್ತಿ ಟೀಸರು, ಟ್ರೇಲರು, ಇನ್ನು ಏನೋ ಗ್ಲಿಮ್ಸು ಎಲ್ಲ ಏನೇನು ಬಿಟ್ಟಿದ್ರು ಅನೌನ್ಸ್ಮೆಂಟ್ ವಿಡಿಯೋ ಎಲ್ಲನೂ ಒಂದು ಮಿಕ್ಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಸ್ಟೋರಿ ತರ ರೆಡಿ ಮಾಡಿ ಇಟ್ಕೊ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.